ಶ್ರೀ ಗುರುಭ್ಯೋ ನಮಃ. ನಮಸ್ತೆ. ಹಿಂದಿನ ವಿಡಿಯೋಲ್ಲಿ ವ್ಯಾಖ್ಯಾನಕಾರರಾದಂತಹ ಯಾದವಾರ್ಯರ ಒಂದು ಜೀವನದ ಸಂಗತಿಯನ್ನು ನಾವು ತಿಳ್ಕೊಂಡ್ವಿ. ಇವಾಗೂ ಕೂಡ ಅವರದೇ ಮತ್ತೊಂದು ಜೀವನದ ಸಂಗತಿಯನ್ನು ತಿಳ್ಕೊಳ್ಳೋಣ. ಒಮ್ಮೆ ಯಾದವಾರ್ಯರು ಪಾಠವನ್ನು ಹೇಳ್ತಾ ಇರ್ತಾರೆ. ಸಂಪೂರ್ಣವಾಗಿ ಭಗವಂತನ ಸೇವೆಯಾದಂತಹ ವ್ಯಾಖ್ಯಾನಗಳನ್ನು, ಆ ಗ್ರಂಥಗಳನ್ನು ಅಧ್ಯಯನ ಮಾಡೋದೇ ತಮ್ಮ ಜೀವನವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲದೇನೆ ಅವರ ಅಧ್ಯಯನದ ಶೈಲಿಯನ್ನು ನೋಡಿ ಜನರಿಗೆ ಬಹಳ ಅಚ್ಚುಮೆಚ್ಚಾಗಿ ತಮ್ಮ ಮಕ್ಕಳನ್ನು ಕೂಡ ಅವರ ಹತ್ರ ಪಾಠಕ್ಕೆ ಕಳಿಸ್ತಾ ಇರ್ತಾರೆ. ವಾಸ್ತವಿಕವಾಗಿ ಯಾದವಾರ್ಯರು ಬಹಳ ಬಡವರು. ಅನುಭವಿಸಿದಾಗಲೂ ಕೂಡ ಅವ್ರ ಹತ್ರ ಬೇಕಾದಷ್ಟು ಶಿಷ್ಯಂದರು ಬಂದಿರ್ತಾರೆ. ಕೇವಲ ವಿಶ್ವಾಸ, ಪರಮಾತ್ಮ ಆ ಎಲ್ಲ ತನ್ನ ನಂಬಿ ಬಂದಂತಹ ಭಕ್ತರನ್ನು ಕಾಪಾಡ್ತಾನೆ ಅನ್ನುವಂತಹ ವಿಶ್ವಾಸದಿಂದ ಅವರನ್ನು ಸಾಕ್ತಾ ಇರ್ತಾರೆ. ಅವರ ಜೀವನ ಸಾಕ್ತಾ ಇರುತ್ತೆ ಕೂಡ. ಆದರೆ ಒಂದ್ಸತಿ ಏನಾಗಿರುತ್ತೆ ಅಂತಂದರೆ, ಪರಮಾತ್ಮ ಎಂತಹ ತನ್ನ ಭಕ್ತರನ್ನು ಕೂಡ ಪರೀಕ್ಷೆ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏನಾಗುತ್ತೆ ಅಂತಂದರೆ, ಯಾದವಾರ್ಯರ ಮನೆಯಲ್ಲಿ ಪಾಠವನ್ನು ಹೇಳ್ತಾ ಇರ್ತಾರೆ. ತಮ್ಮ ಮನೆಯವರು ಎಲ್ಲ ಶಿಷ್ಯರಿಗೆ ಭಗವಂತನ ನೈವೇದ್ಯಕ್ಕೆ ಅಡಿಗೆಯನ್ನು ಮಾಡ್ತಾ ಇರ್ತಾರೆ. ಆ ಅಡಿಗೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಎಲ್ಲರಿಗೆ ಬಡಿಸಿ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಆದರೆ ಒಂದು ದಿನ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಧಾನ್ಯಗಳೇ ಇರೋದಿಲ್ಲ. ತಮ್ಮನ್ನು ನಂಬಿ ಬಂದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಉಪವಾಸವೇ ಗತಿ ಅನ್ನುವಂತಹ ಸ್ಥಿತಿಗೆ ಬಂದುಬಿಡುತ್ತೆ. ಅದೇ ಸಮಯಕ್ಕೇನೆ ಏನಾಗಿರುತ್ತೆ ಅಂತಂದರೆ, ಗೀತಾ ಭಾಷ್ಯವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಸರಿಯಾಗಿ ಆ ಶ್ಲೋಕ ಬರ್ತದೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣನ ಮಾತು ಬರ್ತದೆ. ಮನೆಯಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೆ ನನಗೆ ಊಟವನ್ನು ಹಾಕಲಿಕ್ಕಾಗ್ತಾ ಇಲ್ಲ. ಯಾಕೆ? ನಾನು ಪರಮಾತ್ಮನನ್ನು ಪೂರ್ತಿಯಾಗಿ ನಂಬಿಲ್ವಾ? ಸರ್ವಸ್ವನೂ ಅವನೇ ಅಂತ ನಾನು ಬಂದಿದ್ದೇನೆ. ಆದರೆ ಇವತ್ತು ನನ್ನ ನಂಬಿ ಬಂದಂತಹ, ಯಾವ ಗ್ರಂಥ ಪ್ರತಿಪಾದ್ಯನಾದಂತಹ ಭಗವಂತನನ್ನು ನಂಬಿ ಬಂದಂತಹ ವಿದ್ಯಾರ್ಥಿಗಳಿಗೆ ಊಟ ಹಾಕ್ಲಿಕ್ಕೆ ಬರ್ತಾ ಇಲ್ಲ. ಅಷ್ಟೇ ಅಲ್ಲದೆ ನಾವು ಯಾರಾದರೂ ಭಗವಂತನನ್ನು ನಂಬಿಲ್ವಾ? ಅನನ್ಯಾಶ್ಚಿಂತೆ ಅಂತೋ ಮಾಮ್ ಅಂತ ಹೇಳ್ಕೊತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಆದರೆ ನಾವಿಷ್ಟು ಅವನನ್ನು ಚಿಂತನೆ ಮಂಥನೆಯನ್ನು ಮಾಡಿದರೂ ಕೂಡ ನಮಗೆ ಪರಮಾತ್ಮ ಇವತ್ತು ಊಟ ಕಾಣಿಸ್ತಾ ಇಲ್ಲ. ಈ ವಾಕ್ಯ ಸರಿಗಿಲ್ಲ ಅಂತ ತಮ್ಮ ಹತ್ರ ಇದ್ದಂತಹ ಕೆಂಪು ಮಸಿಯನ್ನು ತಗೊಂಡು ಆ ವಾಕ್ಯಕ್ಕೆ ಅಂಡರ್ಲೈನ್ ಹಾಕಿಬಿಡ್ತಾರೆ. ಅದರ ಅರ್ಥ ಪರಮಾತ್ಮ ತನ್ನ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂತ. ಅದಾದ ಮೇಲೆ ಬಹಳ ಬೇಜಾರಿಂದ ತಾವು ನದಿ ಕಡೆಗೆ ಹೋಗಿಬಿಡ್ತಾರೆ. ಹೋದಾಗ ಏನಾಗುತ್ತೆ, ಇಲ್ಲಿ ಮನೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಇನ್ನೂ ಊಟದ ಸಮಯಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಯಾದವಾರ್ಯರ ಹೆಂಡತಿಗೆ ಪರೀಕ್ಷೆ. ಮನೆಯಲ್ಲಿ ಧಾನ್ಯ ಇಲ್ಲ, ಆದರೆ ವಿದ್ಯಾರ್ಥಿಗಳಿಗೆ ಇನ್ನೇನು ಊಟದ ಸಮಯ ಆಗ್ತಾ ಇದೆ. ನೋಡಿದ್ರೆ ಮನೆಯವರು ಕೂಡ ಮನೆಯಲ್ಲಿಲ್ಲ. ಏನು ಮಾಡಬೇಕು? ಇಂತಹ ಸಮಯದಲ್ಲಿ ಒಬ್ಬ ಯುವಕ, 18ರಿಂದ 20 ವರ್ಷದ ಮಧ್ಯದಲ್ಲಿರುವಂತಹ ಒಬ್ಬ ಯುವಕ 6 ತಿಂಗಳಿಗಿಂತ ಹೆಚ್ಚಾಗುವಷ್ಟಂತಹ ಧಾನ್ಯವನ್ನು ಬಂಡಿಯಲ್ಲಿ ಹಾಕ್ಕೊಂಡು ತಾನು ಮೈ ಮೇಲೆ ಹೊತ್ಕೊಂಡು ಬಂದು ಮನೆ ಮುಂದೆ ಹಾಕ್ತಾನೆ. ಯಾದವಾರ್ಯರ ಹೆಂಡತಿಗೆ ಇದನ್ನು ನೋಡಿ, ಯಾರಪ್ಪ ನೀನು ಈ ಥರ ಹಾಕ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಎಲ್ಲವನ್ನ ಇಳಿಸ್ತಾನೆ. ಇಳಿಸಿ ಆದಮೇಲೆ ಆ ಹುಡುಗನ ಬಾಯಲ್ಲಿ ಜೋರಾಗಿ ಗಳಗಳಗಳ ರಕ್ತ ಸುರಿತಾ ಇರುತ್ತೆ. ಅದನ್ನು ನೋಡಿ ಈ ಹೆಂಡತಿಗೆ ಭಯ ಆಗೋಗುತ್ತೆ. ಯಾಕೇನಾಯಿತು ಅಂತ ಕೇಳ್ತಾರೆ. ಆ ಪಾಪ ಹುಡುಗ ಬಾಯಲ್ಲಿ ರಕ್ತ ಬರ್ತಾನೆ ತೊದಲ್ತಾ ಮಾತಾಡ್ತಾ ಇದ್ದಾನೆ. ನೋಡಮ್ಮ ತಾಯಿ, ನಾನು ನಿಮ್ಮ ಮನೆಗೆ ಧಾನ್ಯ ಹಾಕಲಿಕ್ಕೆ ನನಗೆ ನಿಮ್ಮ ಮನೆಯವರು ಹೇಳಿದರು. ಆದರೆ ಒಂದು ಸ್ವಲ್ಪ ಹೊತ್ತು ತಡ ಆಯಿತು. ಅದನ್ನು ಸಹಿಸ್ಕೊಳ್ಳಾರ್ದೆ ಯಾದವಾರ್ಯರು ನನಗೆ ನಾಲಿಗೆ ಹರಿದೋಗಂಗೆ ಹೊಡೆದ್ಬಿಟ್ರು ಅಂತ. ಭಾಳ ಭಯ ಆಗೋಗುತ್ತೆ ಅವರಿಗೆ. ಭಯ ಆದಮೇಲೆ ಅವನಿಗೆ ಸಾಂತ್ವನ ಹೇಳಿ ಒಂದಿಷ್ಟು ಏನಾಗುತ್ತೋ ಅದನ್ನು ಕೊಟ್ಟು ನೀನು ಚೇತರಿಸ್ಕೊ ಹೋಗಪ್ಪ ಅಂತ ಕಳಿಸ್ಕೊಡ್ತಾರೆ. ಯಾದವಾರ್ಯರಿಗೆ ಇದೇನು ಗೊತ್ತೇ ಇಲ್ಲ. ಬರ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಅಡುಗೆ ಎಲ್ಲ ಆಗಿರುತ್ತೆ, ವಿದ್ಯಾರ್ಥಿಗಳ ಊಟ ಕೂಡ ಆಗೋಗಿರುತ್ತೆ. ಬರ್ತಾರೆ ಯಾದವಾರ್ಯರು. ಬಂದ ತಕ್ಷಣ ಎಂದಿಗೂ ತಮ್ಮ ಗಂಡನಿಗೆ ಒಂದು ಅಕ್ಷರವನ್ನು ಎದುರು ಮಾತನಾಡದಂತಹ ಹೆಂಡತಿ ಅವತ್ತು ಯಾದವಾರ್ಯರಿಗೆ ಬೈದು ಬಿಡ್ತಾಳಂತೆ. ಏನ್ರಿ ನೀವು ಮನುಷ್ಯರಾ? ನೀವು ಆ ಹುಡುಗನಿಗೆ ಹಂಗೆ ಹೊಡೆಯೋದು ಅಂತ ಕೇಳೋದು. ಯಾವ ಹುಡುಗನೇ, ಏನು ಮಾತಾಡ್ತಾ ಇದೆಯಾ ಇವತ್ತು ನೀನು ಅಂತ ಕೇಳೋದು. ಅಲ್ಲ, ಆ ಹುಡುಗನಿಗೆ ನೀವು ದಿವಸಿ ಧಾನ್ಯವನ್ನೆಲ್ಲ ತಂದು ಹಾಕು ಅಂತ ಹೇಳಿದ್ರಿ, ಒಂದು ಸ್ವಲ್ಪ ತಡ ಆಯಿತು ಅಂದ ಮಾತ್ರಕ್ಕೆ ನಾಲ್ಗೆ ಹರಿದೋಗಂಗೆ ಹೊಡೆಯೋದ ನೀವು? ಅವರಿಗೆ ಗೊತ್ತಾಗ್ಬಿಡುತ್ತೆ, ನಾನು ತಪ್ಪು ಮಾಡಿದೆ ಅಂತ. ಯಾಕೆ, ಏನು ಅಂತ. ಮೊಟ್ಟ ಮೊದಲು ಮಾಡಿದಂತಹ ಕೆಲಸ ಏನು ಅಂತಂದರೆ, ಯಾವ ಪುಸ್ತಕದಲ್ಲಿ ಆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತಹ ವಾಕ್ಯಕ್ಕೆ ಏನು ಕೆಂಪು ಮಸಿಯಿಂದ ಅಂಡರ್ಲೈನ್ ಹಾಕಿರ್ತಾರೆ ಅದನ್ನು ಹೋಗಿ ಅಳಿಸ್ತಾರೆ. ಯಾಕೆ ಅಂತಂದರೆ, ಆವಾಗ ತಮ್ಮ ಹೆಂಡತಿಗೆ ಹೇಳ್ತಾರೆ, ಸಾಕ್ಷಾತ್ ಭಗವಂತ ನಿನಗೆ ದರ್ಶನ ಕೊಟ್ಟಿದ್ದೆ, ಪರಮಾತ್ಮನನ್ನು ನಂಬಿ ನಾನು ಯಾವ ವಿದ್ಯಾರ್ಥಿಗಳನ್ನು ಸಾಕ್ತಾ ಇದ್ದೇನೆ
ಆ ವಿದ್ಯಾರ್ಥಿಗಳಿಗೆ ದಿವಸಿ ಧಾನ್ಯವನ್ನು ತಂದು ಕೊಟ್ಟಿದ್ದು ಆ ಪರಮಾತ್ಮನೇ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಪರಮಾತ್ಮನ ವಾಕ್ಯ ಇದು ಸುಳ್ಳು ಅಂತ ಹೇಳಲಿಕ್ಕೆ ಹೋದೆ, ಇದು ಸರಿಯಲ್ಲ, ನನ್ನನ್ನು ಕ್ಷಮಿಸಬೇಕು ಪರಮಾತ್ಮ ಅಂತ ಅವತ್ತು ತಾವು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡ್ಕೋತಾರಂತೆ. ಅಂದರೆ ಇದರಿಂದ ಗೊತ್ತಾಗೋದೇನು ಅಂತಂದರೆ, ಯಾವ ಪರಮಾತ್ಮನನ್ನು ನಾವು ಅತ್ಯಂತ ಮನಸ್ಫೂರ್ತಿಯಾಗಿ ವಿಶ್ವಾಸ ಮಾಡ್ತೇವೆ ಆವಾಗ ಪರಮಾತ್ಮ ನಮ್ಮ ಜೊತೆಗಿರ್ತಾನೆ. ಅಷ್ಟೇ ಅಲ್ಲದೆ ಅವನು ಕೊಡುವಂತಹ ವಿಷಯ ಒಂಚೂರು ತಡ ಆಗಬಹುದು, ಆದರೆ ಕೊಡದೇ ಮಾತ್ರ ಇರೋದಿಲ್ಲ. ವಿಶ್ವಾಸ ಫಲದಾಯಕ, ಪರಮಾತ್ಮ ಕೊಟ್ಟೇ ಕೊಡ್ತಾನೆ, ಪರೀಕ್ಷೆ ಮಾಡಿ ಕೊಡ್ತಾನೆ. ಯಾದವಾರರು ಕೂಡ ಅವರಿಗೆ ಆಗಿದ್ದಿಲ್ಲೇನೆ, ಅವರನ್ನು ಪರೀಕ್ಷೆಯನ್ನು ಮಾಡಿದಾಗ ಬೇರೆ ಯಾರನ್ನೋ ನಂಬಲಿಲ್ಲ, ಕಿಂತು ಪರಮಾತ್ಮನನ್ನೇ ನಂಬಿದರು. ಅಷ್ಟೇ ಅಲ್ಲದೆ ಆ ಪರಮಾತ್ಮ ಅದಕ್ಕೆ ಸರಿಯಾಗಿ ಪರೀಕ್ಷೆಯಲ್ಲಿ ಪಾಸಾದಂತಹ ಯಾದವಾರ್ಯರಿಗೆ ತಕ್ಕ ಫಲವನ್ನೇ ಕೊಟ್ಟ. ನಾವು ಕೂಡ ಪರಮಾತ್ಮನನ್ನು ಅನನ್ಯ ಮನಸ್ಕರಾಗಿ ಉಪಾಸನೆಯನ್ನು ಮಾಡಿ ಅವನನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.